ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನಂತೂ ಸೂಪರ್ ಡೂಪರ್ ಆಗಿ ಬೆಳಗ್ಗೆ ಮೇಕಪ್ ಮಾಡ್ಕೊಂಡು ವಾಕಿಂಗ್ ಬಂದಿರೋ ಏಕೈಕ ಮಹಿಳೆ ನಾನೇ ಫ್ರೆಂಡ್ಸ್. ವಾಕಿಂಗ್ ಮಾಡೋ ಅಂದ್ರೆ ಸಾರಿ ಫ್ರೆಂಡ್ಸ್, ಅದು ಬಕೆಟ್ ವಾಕಿಂಗ್ ಅಂತ. ಶಿವ ವಾಕಿಂಗ್ ಮಾಡಲ್ಲ ಫ್ರೆಂಡ್ಸ್, ಸುಮ್ಮನೆ ಬರ್ತಿದ್ದೆ ಅಷ್ಟೇ ನನ್ನ ಜೊತೆ. ನಾನು ವಾಕಿಂಗ್ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ ಫ್ರೆಂಡ್ಸ್. ಲೈಫಲ್ಲಿ ಡೈಲಿ ವಾಕಿಂಗ್ ಮಾಡೋರು ನೋಡಿರ್ತೀರ ಫ್ರೆಂಡ್ಸ್. ಅಪ್ಪ ರಾತ್ರಿ ಸಾರೈತೆ, ಈಗ ಅನ್ನ ಮಾಡ್ಕೊಂಡ್ರೆ ಇಲ್ಲ ಚಪಾತಿ ಮಾಡ್ಕೊಂಡ್ರೆ ಸಾಕು. ಅಪ್ಪ ರಾತ್ರಿ ಪಾತ್ರೆ ತೊಳ್ಬಿಟ್ಟೆ, ಈಗ ಏನು ಕೆಲಸ ಇಲ್ಲ, ಈಗ ವಾಕಿಂಗ್ ಹೋದ್ರೆ ಸಾಕು ಅಂತ ಬರೋ ಏಕೈಕ ಮಹಿಳೆ ನಾನೇ ಫ್ರೆಂಡ್ಸ್. ಜೋಕ್ ಮಾಡಕ್ಕೆ ಒಂದು ಇತಿಮಿತಿ ಬೇಕು, ಎಲ್ಲ ಮುಗ್ದಿದ್ರೆ ಮಾತ್ರ ಬರೋದು. ರಾತ್ರಿ ಸಾಂಬಾರು ಐತಲ್ಲ, ಅದಕ್ಕೆ ಚಪಾತಿ ಮಾಡ್ಕೊಬೋದು ಅಂದ್ಬಿಟ್ಟು ವಾಕಿಂಗ್ ಬಂದಿದ್ದೀನಿ ಫ್ರೆಂಡ್ಸ್. ಹಿಂಗಾದರೆ ನಾನು ಹೆಲ್ತಿಯಾಗಿ ಎಕ್ಸಸೈಸ್ ಮಾಡಿಕೊಂಡು ಸ್ಲಿಮ್ ಆದಂಗೆ ಫ್ರೆಂಡ್ಸ್. ಆದರೂ ಶಿವ ಹೇಳಬಿಡ್ತು ನೆನ್ನೆ ತಾನೇ, ಇತ್ತೀಚೆಗೆ ಸಣ್ಣ ಆಗ್ತಾಯಿದೆಯಲ್ಲ ವಾಕಿಂಗ್ ಮಾಡೋದಕ್ಕೆ ಅಂತ. ವಾಕಿಂಗ್ ಮಾಡೋದಕ್ಕಲ್ಲ ಫ್ರೆಂಡ್ಸ್, ಶಾಪಿಂಗ್ ಮಾಡೋದಕ್ಕೆ ನಾನು ಸಣ್ಣ ಆಗ್ತಿರೋದು. ಡೈಲಿ ಓಡಾಡ್ತಾ ಇದ್ದೀನಿ ಅಲ್ಲಿ ಇಲ್ಲಿ ಅಂತ. ಇನ್ಮೇಲೆ ವಾರ ಪೂರ್ತಿ ಓಡಾಡ್ತಾ ಇರ್ಬೇಕು, ಅಲ್ಲಿ ಇಲ್ಲಿ ಫ್ರೀ ಬಸ್ಸು ಅಂತೆಲ್ಲ ಡಿಸೈಡ್ ಮಾಡ್ಕೊಂಡು ವಾಕಿಂಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ನೂ ಸೂರ್ಯ ಹುಟ್ಟಿಲ್ಲ ಫ್ರೆಂಡ್ಸ್, ಇಷ್ಟೊತ್ತಿಗೆ ವಾಕಿಂಗ್ ಬಂದಿದೆ. ಸೂರ್ಯ ಹುಟ್ಟೈತಪ್ಪಿ, ಮೋಡ ಮುಚ್ಕೊಂಡೈತೆ. ನಾನು ವಾಕಿಂಗ್ ಬಂದಿದ್ದೀನಿ ಅಂತ ಮೋಡನೇ ಮುಚ್ಕೊಂಡೈತೆ. ಬಾಪೇ ವಾಕಿಂಗು. ಇತ್ತೀಚೆಗೆ ಒಂದು ಕಾಮೆಂಟ್ ಬಂತು ಫ್ರೆಂಡ್ಸ್, ಎಷ್ಟು ನಗ್ದಿದ್ದೀನಿ ಬಿದ್ದು ಅಂದರೆ ನೀವು ದಪ್ಪ ಇದ್ದೀರಾ ಅಂತ ಹೇಳಿದ್ರು. ನಾನು ವೀಡಿಯೋದಲ್ಲಿ ನೋಡೋಕ್ಕಷ್ಟೇ ದಪ್ಪ ಇದ್ದೀನಿ ಫ್ರೆಂಡ್ಸ್. ತುಂಬ ಜನ ನಮ್ಮ ಸಬ್ಸ್ಕ್ರೈಬರ್ಸು ಫ್ರೆಂಡ್ಸ್ ಎಲ್ಲರೂ ನನ್ನ ಮೀಟ್ ಮಾಡ್ತಾ ಇರ್ತಾರೆ. ವೀಡಿಯೋದಲ್ಲಿ ದಪ್ಪ ಕಾಣಿಸ್ತೀರಾ, ಲೈವಲ್ಲಿ ನೋಡಿದ್ರೆ ಸಣ್ಣಗೆ ಇರ್ತಿರಲ್ಲ ಅಂತ ಹೇಳ್ತಾರೆ. ನಾನು ಅಷ್ಟಕ್ಕೂ ವಾಕಿಂಗ್ ಮಾಡೋದು ಸಣ್ಣ ಆಗಬೇಕು, ಏನಾಗಬೇಕು, ಅದಾಗಬೇಕು, ಇದಾಗಬೇಕು, ಇಂಟರ್ನ್ಯಾಷನಲ್ ಆಗಬೇಕು ಏನಿಲ್ಲ ಫ್ರೆಂಡ್ಸ್. ಓನ್ಲಿ ಮೈಂಡ್ ಫ್ರೆಶ್ಗೋಸ್ಕರ ಫ್ರೆಂಡ್ಸ್. ಬೆಳಗ್ಗೆ ಎದ್ದಿದ ತಕ್ಷಣ ಅಡುಗೆ ಮನೆಗೆ ಆ ಮುಸ್ರೆ ತಿಕ್ಕಕ್ಕೆ, ಆ ಬಾಗಿಲು ಕುಡ್ಸೋಕೆ ಹೋದರೆ ಮೈಂಡ್ ಹೆಂಗೆ ಆಗಬೇಡ ಫ್ರೆಂಡ್ಸ್ ನಮಗೆ. ಅದಕ್ಕೆ ಈ ಥರ ಓಡಾಡ್ಕೊಂಡು ಹೋದರೆ ಒಂಥರ ಆರಾಮ ಅನಿಸ್ತೈತೆ. ಆಮೇಲೆ ಮನೆ ಕೆಲಸ ಮಾಡ್ಕೋಬೋದು ಆರಾಮಾಗಿ ಅಂದ್ಬಿಟ್ಟು ನನ್ನ ಪ್ಲ್ಯಾನು. ನಾನೇನು ಅಷ್ಟೊಂದು ದಪ್ಪ ಇಲ್ಲ ಫ್ರೆಂಡ್ಸ್, ಯಾಕೆ ತಲೆ ಕೆಡಿಸ್ಕೋಬೇಕು. ಅಕಸ್ಮಾತ್ ದಪ್ಪ ಇದ್ರೂ ಏನು ತೊಂದರೆ, ಚಿಕ್ಕ ವಯಸ್ಸಿಂದ ಎಲ್ಲರೂ ನನ್ನ ಕಡ್ಡಿ ಅಂತ ಇದ್ರು. ಇನ್ನು ಸ್ವಲ್ಪ ವರ್ಷ ಆದರೂ ಡುಮ್ಮಿ ಅನ್ಸ್ಕೊಳ್ತೀನಿ ಬಿಡಿ, ಯಾಕೆ ತಲೆ ಕೆಡಿಸ್ಕೋಬೇಕು. ಮೊದಲು ನಮ್ಮನ್ನು ನಾವು ಪ್ರೀತಿಸ್ಬೇಕು. ದಪ್ಪ ಸಣ್ಣ ಹಂಗೆ ಹಿಂಗೆ ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬಾರ್ದು. ಮುಗೀತಾ ಒಂದು ವಾಕಿಂಗು. ವಾಕಿಂಗ್ ಮಾಡಿದ್ರಿ ಇವತ್ತು, ಯಾಕೋ ನಿಂತ್ಕೊಂಡವನೇ. ಜೊತೆಗೆ ಯಾರಾದ್ರೂ ಫ್ರೆಂಡ್ಸ್ ಇದ್ರೆ ಮಾತ್ರ ಒಂದು ವಾಕಿಂಗು. ಇಲ್ಲ ನಾನು ವಾಕಿಂಗ್ ಮಾಡೋದು ನೋಡಿ ಶಾಕ್ ಆಗ್ಬಿಟ್ನಾ. ಓಕೆ ಬನ್ನಿ ಗಂಡಪ್ಪ. ಅಷ್ಟೇ ಫ್ರೆಂಡ್ಸ್, 2-3 ರೌಂಡ್ ವಾಕಿಂಗ್ ಅಷ್ಟೇ ನಂದು. ಬರಟಮ್ ಹೋಗೋಣ, ನಾವು ಅಡುಗೆ ಮಾಡಬೇಕು. ಹೊಸ ಎಕ್ಸಸೈಸ್ ಹೇಳ್ಕೊಡ್ತಾವನೆ ಫ್ರೆಂಡ್ಸ್, ಹೊಸ ಎಕ್ಸಸೈಸು. ಹಿಂಗೆ ಬಿದ್ದುಬಿಟ್ಟು ಒದ್ದಾಡಿದ್ರೆ ಸಣ್ಣ ಆಗ್ಬಿಡ್ತೀವಿ, ಸ್ಲಿಮ್ ಆಗ್ಬಿಡ್ತೀವಿ. ಹೋಗ್ಬಿಟ್ಟು ಟಿಫನ್ ಮಾಡಬೇಕು ಫ್ರೆಂಡ್ಸ್. ಇವಾಗ ಇನ್ನೇನು ಟೈಮ್ ಆಗ್ತೈತೆ. ಅದೇ ರಾತ್ರಿದು ಮಸಾಲೆ ಸಾರು ಮಾಡಿದ್ನಲ್ಲ ಫ್ರೆಂಡ್ಸ್, ಕಾಳು ಮಸಾಲೆ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಅದಕ್ಕೆ ಚಪಾತಿಗೆ ಬೆಸ್ಟು. ಪಲ್ಯ ಏನಾದರೂ ಮಾಡೋಣ ಅಂದರೆ ತರಕಾರಿ ಎಲ್ಲ ಖಾಲಿ ಆಗೈತೆ, ತರಿಸ್ಬೇಕು ಇವತ್ತು. ಅದಕ್ಕೆ ಚಪಾತಿ ಮಾಡಿಬಿಟ್ಟು ಇನ್ನೊಂದು ಸ್ಪೆಷಲ್ ರೆಸಿಪಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದೇನಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ, ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಹೈಪ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ ಫ್ರೆಂಡ್ಸ್, ಕಮೆಂಟ್ ಹತ್ರ ಇವಾಗ ಹೈಪ್ ಕೊಡಿ ಫ್ರೆಂಡ್ಸ್. ಅದು ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೆಲ್ಪ್ ಆಗ್ತೈತೆ. ಓಕೆ ಬನ್ನಿ ಫ್ರೆಂಡ್ಸ್ ಹೋಗೋಣ. ಇವತ್ತು ಬಿಸಿನೀರು ಕಾಯಿಸ್ತಾ ಇದ್ದೀನಿ. ತಣ್ಣೀರು ಕುಡ್ಬಿಟ್ಟು ವಾಕಿಂಗ್ ಮುಗಿಸ್ಕೊಬೇಕು, ಆಮೇಲೆ ಬಿಸಿನೀರು ಕುಡೋದು. ಬಿಸಿನೀರು ಕುಡ್ಬಿಟ್ಟು ವಾಕಿಂಗ್ ಮಾಡಿದ್ರು ಬೆಸ್ಟು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಹೆಂಗವನ್ ಫ್ರೆಂಡ್ಸ್, ನಿಮ್ಗೆ ಹೆಂಗೆ ಅನುಕೂಲ ಆಗ್ತೈತೆ ಹಂಗೆ ಮಾಡ್ಕೊಳ್ರಿ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ಏನೋ ನಾನು ಹೆಲ್ತ್ಗೆ ಅಡ್ಜಸ್ಟ್ ಆಗೋದು ಅದು ಇದು ಮಾಡ್ಕೋತಾ ಇದ್ದೀನಿ. ಬಿಸಿನೀರು ಮಾಡ್ಕೋಬೇಕಲ್ಲ, ನೀವು ಹೇಳಿದ್ರಿ ಫ್ರೆಂಡ್ಸ್. ಚಕ್ಕೆ ಮೆಂತೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದಿನ ಕುದಿಸ್ರಿ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು. ಚಕ್ಕೆ ಇಲ್ಲ, ಇಷ್ಟೇ ಇದೆ ಫ್ರೆಂಡ್ಸ್. ಇದನ್ನೇ ಹಾಕ್ತೀನಿ, ಧನಿಯಾನ ಹಾಕ್ತೀನಿ, ಮೆಣಸು ಹಾಕ್ಬಿಡ್ತೀನಿ, ಜೀರಿಗೆ ಒಂದು ಸ್ವಲ್ಪ, ಮೆಂತೆ ಒಂದು ಸ್ವಲ್ಪ, ಒಗ್ಗರಣೆ ಒಂದು ಮಿಸ್ಸಿಂಗ್ ಫ್ರೆಂಡ್ಸ್. ಅದು ಹಾಕ್ಬಿಟ್ಟಿದ್ರೆ ಸರಿ ಹೋಗ್ತಿತ್ತು, ಆದರೆ ಬೇಡ. ಇದು ನಮ್ಮ ಬಿಸಿನೀರು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಿಸಿನೀರು ಅದು ಕುದೀತಾ ಇರ್ತೈತೆ. ಅಷ್ಟು ನಾನು ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಬಿಡ್ತೀನಿ. ಇದೆಲ್ಲ ಕುಡಿದು ಆಮೇಲೆ ತೀಡಿ ಹಾಕ್ತಾರೆ ತಿನ್ಬಿಟ್ಟು ಶಿವ ಕೈಗೆ ಕೊಡ್ತಾ ಇರಬೇಕು. ನಾನ್ ಸ್ಟಾಪ್ ವರ್ಕಿಂಗು ಫ್ರೆಂಡ್ಸ್. ಮನೇಲಿ ಚಪಾತಿ ಮಾಡಬೇಕು ಅಂತ ನಮಗೆ ಆಸೆ ಇರ್ತಿತ್ತು ಅಂದ್ಕೊಳ್ಳಿ. ತರಕಾರಿ ಏನೂ ಇರಲ್ಲ, ಚಟ್ನಿಗೂ ಏನೂ ಇರಲ್ಲ ಅಂತ ಅಂದ್ಕೊಳ್ಳಿ ಫ್ರೆಂಡ್ಸ್. ಅದಕ್ಕೆ ಅವಾಗ ಏನು ಮಾಡ್ತಿರೋದ್ರೆ ಟೊಮೊಟೊ ಜಾಸ್ತಿ ಇರೋದು, ಟೊಮೊಟೊ ಗೊಜ್ಜು ಚಪಾತಿ ಮಾಡಿರಿ ಫ್ರೆಂಡ್ಸ್. ಚಿಕ್ಕ ವಯಸ್ಸಲ್ಲಿ ಇದೇ ಕಾಂಬಿನೇಷನ್, ಚಟ್ನಿ ಪಲ್ಯ ಎಲ್ಲ ನಮ್ಮ ಲೈಫಲ್ಲಿ ಇರಲಿಲ್ಲ ಫ್ರೆಂಡ್ಸ್. ಇವಾಗ ಶಾಕ್ ಆಗ್ತೈತೆ. ಬರೀ ನಾವು ಚಪಾತಿಗೆ ಟೊಮೊಟೊ ಗೊಜ್ಜು ಮಾಡಾಕ್ಬಿಟ್ರೆ ತಿನ್ಬಿಟ್ಟು ಹೋಗ್ತಿದ್ವಲ್ಲ, ಇವಾಗ ಪಲ್ಯ ಬೇಕು, ಚಟ್ನಿ ಬೇಕು, ಅದು ಬೇಕು, ಇದು ಬೇಕು, ಆಳು ಮುಳು ಬೇಕು ಅಂತ ಅನ್ಕೋತೀನಿ. ಸೂಪರಾಗಿರ್ತೈತೆ ಚಟ್ನಿಗೆ ಪಲ್ಯಕ್ಕಿಂತ ಟೊಮೊಟೊ ಗೊಜ್ಜು ಚಪಾತಿ. ಇದಿಷ್ಟೇ ಅಲ್ಲ ಫ್ರೆಂಡ್ಸ್, ಇನ್ನೊಂದು ರೆಸಿಪಿಗೆ ಇವತ್ತು ಎಕ್ಸ್ಪೆರಿಮೆಂಟ್ ರೆಸಿಪಿಗೆ ಕೈ ಹಾಕ್ತಾ ಇದ್ದೀನಿ. ಇದನ್ನ ಮೊದಲು ಕಲಸಿಟ್ಬಿಟ್ಟು ಆಮೇಲೆ ಆ ರೆಸಿಪಿಗೆ ಬರ್ತೀನಿ ಫ್ರೆಂಡ್ಸ್. ಇವತ್ತೇನಪ್ಪ ಸ್ಪೆಷಲ್ ಎಕ್ಸ್ಪೆರಿಮೆಂಟ್ ರೆಸಿಪಿ ಅಂತ ಹೇಳ ಫ್ರೆಂಡ್ಸ್. ಈ ರೆಸಿಪಿ ಪ್ಲಾನ್ ಮಾಡಿದ್ದು ಒಂದು ಗೊನೆ ಬಾಳೆಹಣ್ಣು ಇದ್ದಾಗ ಫ್ರೆಂಡ್ಸ್.
ಕೊನೆಗೆ ಒಂದು ಚಿಪ್ಪಗೆ ಬಂದ ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಷ್ಟು ತಿನ್ಬಿಟ್ರ ಅಂತ ಅನ್ಕೋಬೇಡಿ ಫ್ರೆಂಡ್ಸ್, ಅವ್ರಿವ್ರಿಗೂ ಕೊಟ್ವಿ, ಅಷ್ಟು ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಇಷ್ಟಿದ್ದಾಗ ಪ್ಲಾನ್ ಮಾಡ್ತಾ ಇದ್ದೀನಿ. ಜೋಡಿ ಬಾಳೆಹಣ್ಣು ಬೇಡ ಫ್ರೆಂಡ್, ಜೋಡಿ ಬಾಳೆಹಣ್ಣು ತಿನ್ನಬಾರ್ದು ಅಂತಾರಲ್ಲ, ಅದು ಸಹ ಬಾಳೆಹಣ್ಣೆ ತಿನ್ಬೋದು, ಅದನ್ನ ನಾನೇ ತಿಂತೀನಿ. ಅದೃಷ್ಟದ ಬಾಳೆಹಣ್ಣು ಅಂದ್ಕೊಂಡು 2 ಬಾಳೆಹಣ್ಣು ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಗೆಸ್ ಮಾಡ್ಬಿಟ್ರ ಫ್ರೆಂಡ್ಸ್, ಮಂಗಳೂರು ಫ್ರೆಂಡ್ಸು. ಇದು ಫ್ರೆಂಡ್ಸ್ ರೆಸಿಪಿ ಹೆಸರೇ ಮರ್ತುಬಿಟ್ಟೆ. ಜನ್ಮಕ್ಕೆ ಹೋಗೋ ಮಂಗಳೂರು ಬನ್ಸ್ ಬನಾನಾ ಬನ್ಸ್ ಅದು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಫೈನಲಿ ಫ್ರೆಂಡ್ಸ್, ಅದು ಈ ಪ್ಲಾನ್ ಇದ್ದಿದ್ದು ನೆನ್ನೆನೆ. ಎಲ್ಲ ಐಟಮ್ ಎಲ್ಲ ಎತ್ತಿಟ್ಕೊಬಿಟ್ಟು ಒಂದ್ಸಲ ನಾನು ಚೆಕ್ ಮಾಡ್ಬಿಡೋಣ ಹೆಂಗ್ ಮಾಡ್ತಾರೆ ರೆಸಿಪಿ ಚೆಕ್ ಮಾಡಿದ್ರೆ, ಇದು ಮಿಕ್ಸ್ ಮಾಡಿ ಇಟ್ಬಿಟ್ಟು ಕಡಿಮೆ ಅಂದ್ರೂ 5-6 ಅವರ್ ಬಿಡ್ಬೇಕಂತೆ, ಆಮೇಲೆ ಬನ್ಸ್ ಮಾಡೋದಂತೆ. ಹಂಗೆ ಕಲ್ಸಿ ಹಂಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ ಫ್ರೆಂಡ್ಸ್. ಅದಕ್ಕೆ ಈಗ ರೆಡಿ ಮಾಡ್ತಾ ಇದ್ದೀನಿ. ಈಗೆಲ್ಲ ರೆಡಿ ಮಾಡ್ಬಿಟ್ಟು ಸಂಜೆ ಸ್ನ್ಯಾಕ್ಸ್ಗೆ ಮಂಗಳೂರು ಬನ್ಸ್ ಸೂಪರ್ ಆಗಿರ್ತೈತೆ. ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರ್ತೈತೆ ನನಗೆ ರೆಸಿಪಿನ. ಬಾಳೆನ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು, ಅದು ಉಂಡೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ರು ಫ್ರೆಂಡ್ಸ್. ಅದಕ್ಕೆ ಅದನ್ನು ನೀಟಾಗಿ ಮಾಡಿಕೊಂಡೆ, ಕೈಯಲ್ಲೇ ಮಿಕ್ಸ್ ಮಾಡ್ತಿದ್ದೆ. ನೀವು ಅನ್ಕೋಬಾರ್ದು ಅಂದ್ಬಿಟ್ಟು ಸ್ಟೈಲಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿ 1 ಸ್ಪೂನು ಜೀರಿಗೆ ಹಾಕ್ಕೊಂಡು, ಮೊಸರು 1-2 ಸ್ಪೂನ್ ಅಷ್ಟು ಹಾಕ್ಕೊಂಡು, ಸೋಡಾ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಸ್ಪೂನ್ ಸಕ್ಕರೆ, ಎಲ್ಲನೂ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಫ್ರೆಂಡ್ಸ್. ಏನೋ ಹೆಂಗೆ ಬರ್ತೈತೋ ಏನೋ ಅಂದ್ಬಿಟ್ಟು ಟೆನ್ಷನ್ ಇತ್ತು ಮಿಕ್ಸ್ ಮಾಡ್ಕೊಳ್ಳೋ ತನಕನೂ. ಆಮೇಲೆ ಮೈದಾ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ. ಇಲ್ಲೇ ಮಾಡಿದ್ದು ಸ್ವಲ್ಪ ಎಡವಟ್ಟು ಫ್ರೆಂಡ್ಸ್, ನಾನು ಒಂದು ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕಾಗಿತ್ತು. ವಿಡಿಯೋಗಳಲ್ಲೆಲ್ಲ ಚಪಾತಿಗಿಂತ ತೆಳ್ಳಗಿರಬೇಕು ಅಂತ ಹೇಳ್ತಿದ್ರಲ್ಲ ಅಂದ್ಬಿಟ್ಟು ನಾನು ಹಂಗೆ ಕಲಸಿಟ್ಬಿಟ್ಟೆ. ಆಮೇಲೆ ಸಂಜೆ ಸ್ವಲ್ಪ ತೆಳ್ಳಗೆ ಆಗೋಯ್ತು. ಇಷ್ಟು ಕಲಿಸ್ಬಿಟ್ಟು ಅದನ್ನು ಮುಚ್ಚಿಟ್ಬಿಟ್ಟೆ ಫ್ರೆಂಡ್ಸ್ ಸೈಡ್ಗೆ. ಆಮೇಲೆ ನಾನು ಮಾಡಿದ್ನಲ್ಲ ಫ್ರೆಂಡ್ಸ್ ಕಷಾಯ, ಅದನ್ನು ಸೋಸಿ ಎತ್ಕೊಂಡೆ ಫ್ರೆಂಡ್ಸ್. ಚಪಾತಿ ಒಂದು ಸ್ವಲ್ಪ ಹದ ಬರಲಿ, ಅದಕ್ಕೆ ಅನ್ನಕ್ಕೂ ಇಟ್ಟಿದ್ದೀನಿ. ಮಧ್ಯಾಹ್ನಕ್ಕೆ ಅದೇ ಸಾಂಬಾರಿಗೆ ಇಲ್ಲ ಮೊಸರು ಅಡ್ಜಸ್ಟ್ ಮಾಡ್ಕೊಡ್ತಿರ್ಬೋದಂತ. ಈ ನಾವು ಹೆಲ್ದಿ ಡ್ರಿಂಕ್ ಕುಡ್ಕೊಂಬರೋಷ್ಟರಲ್ಲಿ ಅವೆಲ್ಲ ಮ್ಯಾರಿನೇಟ್ ಆಗಿರ್ತೈತೆ ಫ್ರೆಂಡ್ಸ್. ಹೆಲ್ದಿ ಡ್ರಿಂಕು ನೀವು ಹೇಳ್ದಂಗೆ ಎಲ್ಲ ಮಿಕ್ಸ್ ಹಾಕಿದ್ದೀನಿ. ನೋಡೋಣ ಫ್ರೆಂಡ್ಸ್ ಟೇಸ್ಟ್ ಹೆಂಗಾಯ್ತು. ಚೆನ್ನಾಯ್ತಪ್ಪಿ. ಆದರೆ ಒಂದು ಸ್ವಲ್ಪ ವಿಕಾರವಾಗೈತೆ ಫ್ರೆಂಡ್ಸ್. ನನಗೆ ಈ ಥರ ಮಾರ್ನಿಂಗ್ ಡ್ರಿಂಕ್ ಕುಡಿಯೋದ್ರಿಂದ ಒಂದು ಅನುಭವ ಆಗೈತೆ ಫ್ರೆಂಡ್ಸ್, ಹೊಟ್ಟೆ ಹಸು ಜಾಸ್ತಿ ಆಗೈತಿ. ನಿಜ ಫ್ರೆಂಡ್ಸ್, ಬಿಸಿನೀರು ಕುಡಿದ್ರೆ ಆಗಲಿ ಇದೆಲ್ಲ ಕುಡಿದ್ರೆ ಹಸು ಜಾಸ್ತಿ ಆಗ್ತೈತೆ ಅಷ್ಟೇ. ಗುಡ್ ಮಾರ್ನಿಂಗ್ ಚಾಟ್. ಚಪಾತಿ ಮಾಡ್ತಾ ಇದ್ದೀನಿ, ಇರು ಚಪಾತಿ ತಿನ್ನು ಮತ್ತೆ. ವೆಯ್ಟ್ ಇವನು ಬಂದ. ಏನಾದ್ರೂ ಕೊಟ್ಬಿಡ್ತೀನಿ ಕದ್ದು ಮುಚ್ಚಿ ಇವನಿಗೆ ತಿನ್ನಕ್ಕೆ ಅಂತ. ಬಿಸ್ಕೆಟ್ ಇಬ್ರು ನೆನ್ನೆನೆ ಖಾಲಿ ಮಾಡಿರ್ತೀರ, ಪ್ಯಾಕೆಟ್ ಖಾಲಿ ಆಗೋ ತನಕ ಇಬ್ರಿಗೂ ಸಮಾಧಾನ ಆಗಲಿಲ್ಲ. ಈಗ ಬೆಳಗ್ಗೆ ಅಡುಗೆ ಮನೇಲಿ ನಿಂತ್ಕೊಂಡೆ ನಾನೇನು ಮಾಡಲಿ? ಹಲೋ ಸಂದೇಗೊಂದಿ ಮ್ಯಾನ್, ಚಪಾತಿ ತಿನ್ನುವಂತೆ ಹೋಗು. ಚಪಾತಿನ ಒಂದು 20 ನಿಮಿಷ ಆದರೂ ಈ ಥರ ಕಲಸಿ ಹಿಟ್ಟುಬಿಟ್ಟು ಚಪಾತಿ ಹಿಟ್ಟನ್ನ ಈ ಥರ ನಾದ್ಕೊಂಡು ಮಾಡಿದ್ರೆ ಸಖತ್ತಾಗಿ ಬರ್ತಿದೆ ಫ್ರೆಂಡ್ಸ್. ಇವತ್ತೇನೋ ಗೊತ್ತಿಲ್ಲ, ಎಲ್ಲ ಹಿಟ್ಟುಗಳು ನಾನು ತೆಳ್ಳಗೆ ಕಲ್ಸ್ಕೊತಾ ಇದ್ದೆ, ಇದು ಸಹ ಸ್ವಲ್ಪ ತೆಳ್ಳಗೆ ಆಗೋಯ್ತು. ಮತ್ತೆ ಹಸಿಟ್ಟಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಶಿವಾಗೆ ಟಿಫನ್ಗೆ ಟೈಮ್ ಆಗಿಬಿಡ್ತಿದೆ ಕೆಲಸಕ್ಕೆ ಅಂದ್ಬಿಟ್ಟು ಹಾಗೆ ತಿಳ್ಕೊಂಡೆ. ಶೇಪೇ ಬರ್ತಾಯಿಲ್ಲ, ಸುಮ್ಮನೆ ಒಂದು ಚಪಾತಿ ಅಂತ ಹೆಸರಿಟ್ಟಿದ್ದಷ್ಟೇ ಫ್ರೆಂಡ್ಸ್. ಇವತ್ತು ಶೇಪ್ಲೆಸ್ ಚಪಾತಿ ಅಂದರೆ ನಾನು ಮಾಡೋದೇ ನಾರ್ಮಲಾಗಿ ಹಿಂಗೇನೆ ಫ್ರೆಂಡ್ಸ್. ಸ್ಕ್ವಯರ್ ಚಪಾತಿ, ಸ್ಕ್ವಯರಾ ಬೇಡ ಕನ್ನಡಕ್ಕೆ ಬರೋಣ, ತ್ರಿಭುಜಾಕಾರದ ಚಪಾತಿ, ಲೇಯರ್ ಚಪಾತಿ, ಅದನ್ನೇ ಬೇಯಿಸ್ಕೊಂಡೆ. ಲೇಯರು ಬಂದಿಲ್ಲ. ಇವಾಗ ಅರ್ಥ ಆಯಿತು ಫ್ರೆಂಡ್ಸ್, ಕಲಿಸ್ಬೇಕಾದ್ರೆ ನೀಟಾಗಿ ನೋಡಿ ಮಾಡಿ ಕಲಿಸ್ಕೋಬೇಕು ಅಂತ ಅಂದ್ಬಿಟ್ಟು. ನೈಟ್ ಮಸಾಲೆ ಸಾಂಬಾರು, ಬಿಸಿ ಚಪಾತಿ. ಚಿ ಸೂಪರ್ ಇರ್ತಿದ್ದಲ್ಲ ಮಸಾಲೆ ಸಾರಿಗೆ ಚಪಾತಿಗೆ. ಇನ್ನೂ ಚಪಾತಿ ಬೇಯಿಸ್ಬೇಕು ಫ್ರೆಂಡ್ಸ್, ಇನ್ನು 6 ಇದ್ದಾವೆ ಮಾಡಬೇಕು. ಅಲ್ಲ ಚೊಟ್ಟು ಬರ, ಹೊರಗಡೆ ಹೋಗ್ಬಿಟ್ಟು ಬರೋಣ. ಓಕೆ ಫ್ರೆಂಡ್ಸ್, ಈಗ ಸಂಜೆ ಆಗ್ತಾ ಬಂತು. ಮಾಮೂಲಿ ನಾನು ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ನೀರೆಲ್ಲ ಹಚ್ಚಿದ್ದೀನಿ. ಕಸ ಹಾಕ್ಬಿಟ್ಟು ಇವತ್ತು ನಾನು ಹೇರ್ ಕೇರ್ ಮಾಡಬೇಕು ಅಂತಿದ್ದೀನಿ ಫ್ರೆಂಡ್ಸ್. ಹಬ್ಬ ಹತ್ರ ಬಂತು ಅಂದರೆ ಯಾವುದೋ ಬ್ಯೂಟಿ ಕಾಂಪಿಟೇಷನ್ಗೆ ಹೋಗೋ ಥರ ಫ್ರೆಂಡ್ಸ್ ನಂದು. ಹೇರ್ ಕೇರು, ಸ್ಕಿನ್ ಕೇರು, ಮೆಹಂದಿ, ಪ್ರತಿಯೊಂದು ಹಬ್ಬದಲ್ಲೂ ಎಷ್ಟು ಖುಷಿ ಆಗ್ತಿತ್ತು. ಆದರೂ ಮಾಡ್ಕೋತಾ ಇರ್ತೀನಿ, ಇದೆಲ್ಲ ಮಾಡಬೇಕು ಅಂತ. ಈಗ ಈ ಬಕೆಟಲ್ಲಿರೋ ಡಸ್ಟ್ ಬಕೆಟಲ್ಲಿರೋ ಕಸ ಹಾಕ್ಬಿಟ್ಟು ನಮ್ಮ ಏರ್ ಕೇರ್ಗೆ ಈ ವನ ಕಾಡು ಎಲ್ಲ ಸುತ್ತಿ ವನಮೂಲಿಕೆ ತರೋಣ ಫ್ರೆಂಡ್ಸ್. ವನಮೂಲಿಕೆ ಕೆಲವರು ನಮ್ಮ ಫ್ರೆಂಡ್ಸು ಕಾಮಿಡಿ ಮಾಡ್ತಾರೆ ನನ್ನ ತಲೆ ಕೂದಲನ್ನ ಇಟ್ಕೊಂಡು, ನೀವು ಎಷ್ಟೇ ಕೇರ್ ಮಾಡಿದ್ರು ಉದ್ದನೇ ಬೆಳೆಯಲ್ಲ ಅಂತ. ಅದು ನಿಜ ಫ್ರೆಂಡ್ಸ್, ಬರ್ತೆ ಈ ಪ್ರಾಬ್ಲಮ್ ಐತೆ. ಮೋಸ್ಟ್ಲಿ ಅನುವಂಶೀಯತೆ ಕಥೆಯಿಂದ ಬಂದಿರೋ ಒಂದು ರೋಗ ಅಂದ್ಕೊಳ್ಳೋಣ ಫ್ರೆಂಡ್ಸ್. ಇದು ನಮ್ಮ ಅಜ್ಜಿಗೂ ಜಾಸ್ತಿ ಉದ್ದ ಇರಲಿಲ್ಲ, ಅದೇ ಥರ ನನಗೂ ಅನ್ಕೋತೀನಿ. ಆದರೆ ಹೆಲ್ತಿಯಾಗೈತೆ ಫ್ರೆಂಡ್ಸ್ ನನ್ನ ತಲೆ ಕೂದಲು. ಜಾಸ್ತಿ ಉದ್ರಲ್ಲ,
ಅದು ಏನಂತ ಹೇಳೋಕ್ಕಾಗಲ್ಲ, ಮೋಸ್ಟ್ಲಿ ಡಿಪ್ರೆಷನ್ನು ಅದು ಇದು ಇರ್ತೈತಲ್ಲ ಫ್ರೆಂಡ್ಸ್, ಅದರಿಂದ ಆಗಿರ್ಬೋದು ಅನ್ಕೋತೀನಿ. ನಿಮಗೆ ಡಿಪ್ರೆಷನಾ? ಯಾವಾಗಲೂ ಖುಷಿಯಾಗಿರ್ತೀರ ಅನ್ಕೋತೀರಿ ಫ್ರೆಂಡ್ಸ್. ನನಗೂ ಸಹ ಡಿಪ್ರೆಷನ್ ಐತೆ ಫ್ರೆಂಡ್ಸ್, ಟೆನ್ಷನ್ ಐತೆ. ಅದೇನು ಅಂದರೆ ವಯಸ್ಸಾದ್ಮೇಲೆ ನಾನು ಪಾನಿಪುರಿ ತಿನ್ನೋಕ್ಕಾಗ್ತಿತ್ತೋ ಇಲ್ಲೋ, ವಯಸ್ಸಾದ್ಮೇಲೆ ನಾನು ಪಾರ್ಲರ್ಗೆ ಹೋಗೋಕ್ಕಾಗ್ತಿತ್ತೋ ಇಲ್ಲೋ, ವಯಸ್ಸಾದ್ಮೇಲೆ ನನ್ನ ಮಕ್ಕಳು ಮರಿ ಹೆಂಗೆ ನೋಡ್ಕೋತಾರೋ ಏನೋ, ಈ ಥರ ಕೆಲ್ಸಕ್ಕೆ ಬಾರದೇ ಇರೋ ಡಿಪ್ರೆಷನ್ ಫ್ರೆಂಡ್ಸ್ ನಂದು. ಈಗಲೇ ಯೋಚನೆ ಮಾಡ್ತೀನಿ ಅದನ್ನೆಲ್ಲ, ಹಂಗಾಗಿ ತಲೆ ಕೂದಲು ಉದುರ್ತಾ ಇರ್ಬೋದಾ ಏನೂ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಇದ್ರ ಬಗ್ಗೆ ನಾನು ಹಿಂಗೈತೆ, ಆದರೆ ಇರೋದನ್ನು ಉಳಿಸ್ಕೊಂಡು ಹೋಗೋಣ ಅಷ್ಟೇ ಫ್ರೆಂಡ್ಸ್. ರಾಜ್ ಬಿ ಶೆಟ್ಟಿ ಅವರು ತಲೆ ಕೆಡ್ಸ್ಕೊತವ್ರ, ಹಾಗೆ ನಾನು ಅವ್ರ ಫ್ಯಾನು ಅಷ್ಟೇ ಫ್ರೆಂಡ್ಸ್. ಇದು ಹಿಂಗಿರೋದಕ್ಕೆ ಯಾವುದೋ ಹಳ್ಳಿ ಅಂದ್ಕೋಬೇಡಿ ಫ್ರೆಂಡ್ಸ್, ಇದು ದೊಡ್ಡ ಸಿಟಿ ಫ್ರೆಂಡ್ಸ್. ಸಿಟಿ ಮಧ್ಯೆ ಹಳ್ಳಿ ಕ್ರಿಯೇಟ್ ಆಗೈತೆ. ಹಳ್ಳಿ ಕ್ರಿಯೇಟ್ ಆಗೋದ್ರ ಜೊತೆಗೆ ಕಾಡು ಸಹ ಕ್ರಿಯೇಟ್ ಆಗಿಬಿಟ್ಟೈತೆ. ಇಲ್ಲಿ ಎಷ್ಟು ಭಯಂಕರವಾಗೈತೆ, ಎಷ್ಟು ಹಾವಿದಾವೋ ಚೇಳಿದಾವೋ ಅಮ್ಮ ಸ್ವಾಮಿ. ಈ ಮಳೆಗಾಲ ಸ್ಟಾರ್ಟ್ ಆದಾಗಿಂದ ಸ್ವಲ್ಪ ಏರ್ ಕೇರ್ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್, ಶೀತ ಜಾಸ್ತಿ ಅಂತ ಅಂದ್ಬಿಟ್ಟು. ಬೇಸಿಗೆ ಬರಲಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ತೀನಿ. ನನ್ನಲ್ಲಿರೋ ಎಕ್ಸ್ಟ್ರಾ ಟ್ಯಾಲೆಂಟು ಎಲ್ಲ ತೆಗಿತೀನಿ, ಎಕ್ಸ್ಪೆರಿಮೆಂಟ್ ಟ್ಯಾಲೆಂಟ್ ಅಂತೂ ತೆಗಿತೀನಿ. ಹಿಂಗೆ ಸೊಂದಿಗೊಂದಿಲ್ ಹೋಗಬೇಕು ನಮ್ಮ ಏರ್ ಕೇರ್ ಬೇಕು ಅಂದರೆ. ಇದು ನಮ್ಮ ಹೇರ್ ಸೀಕ್ರೆಟು ಆಮ್ಲಾ ನೋಡಿ ಫ್ರೆಂಡ್ಸ್. ಇದು ಏರ್ ಕೇರ್ಗೆ, ಹೆಲ್ತ್ ಕೇರ್ಗೆ ಎಷ್ಟೆಲ್ಲ ಉಪಯೋಗ ಆಗ್ತೈತೆ. ಆದರೆ ಕಹಿಯಾಗಿರ್ತೈತೆ. ಕಹಿಯಾಗಿರೋದು ಯಾವತ್ತೂ ಹೆಲ್ತ್ಗೆ ಒಳ್ಳೆಯದು. ಆದರೆ ನಾವು ಸಿಹಿಯಾಗಿರೋದು, ಸ್ಪೈಸಿಯಾಗಿರೋದು, ಪಾನಿಪುರಿ ಇಂಥವೇ ಇಷ್ಟಪಡ್ತೀವಿ. ಇದೊಂದು ಆಯ್ತಾ ಫ್ರೆಂಡ್ಸ್. ಇನ್ನು ಹೋಗ್ತಾ ಹೋಗ್ತಾ ಏನೇನು ಬೇಕು ನನ್ನ ಏರ್ ಕೇರ್ಗೆ ಅದೆಲ್ಲ ಕಿತ್ಕೊಂಡು ಹೋಗ್ತಾ ಇರ್ತೀನಿ. ನನಗೆ ನಮ್ಮ ಏರ್ ಕೇರ್ಗೆ ಇದು ಮೇಯ್ನ್ ಬೇಕು ಫ್ರೆಂಡ್ಸ್, ಕರಿಬೇವು. ಎಷ್ಟು ತಿಂತೀನಿ ಗೊತ್ತಾ ಫ್ರೆಂಡ್ಸ್ ಕರಿಬೇವು, ಊಟದಲ್ಲಿ ಒಂದು ವೇಸ್ಟ್ ಮಾಡಲ್ಲ ನಾನು. ಆದರೂ ಅದೇ ಹೇಳೋದಲ್ಲ ಫ್ರೆಂಡ್ಸ್, ನಾನು ಡಿಪ್ರೆಷನ್ಗೆ ಹೋಗಿರ್ತೀನಿ. ದಾಸವಾಳ, ಕರಿಬೇವು, ಆಮ್ಲ ಇವನ್ನೆಲ್ಲ ತೊಳ್ಕೊಂಡು ಕಡ್ಡಿ ಎಲ್ಲ ಸಪ್ರೇಟ್ ಮಾಡಿ ರುಬ್ಕೊಳ್ಳೋಕ್ಕೆ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ಜಾರ್ ಆಲ್ ಇನ್ ಒನ್ನು ಫ್ರೆಂಡ್ಸ್. ಫೇಸ್ ಪ್ಯಾಕು, ಏರ್ ಪ್ಯಾಕು, ಉಪ್ಸಾರು ಖಾರ, ಮಸಾಲೆಗಳು, ನಾನ್ ವೆಜ್ಗೆ ಎಲ್ಲದಕ್ಕೂ ಇದೇನೇನೆ. ಅವನ್ನೆಲ್ಲ ನೀಟಾಗಿ ತೊಳೆದು ಬಿಡಿಸಾಕೊಂಡು, ಆಮ್ಲ ಎಳೆದಿತ್ತು ಫ್ರೆಂಡ್ಸ್, ಅದಕ್ಕೆ ನೀಟಾಗಿ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಹಾಕ್ಕೊಂಡೆ. ಗಟ್ಟಿದಾದರೆ ಇದು ಜಾರಲ್ಲೂ ರುಬ್ಬೋಕ್ಕಾಗಲ್ಲ, ನಾವು ಒಂದು ಸ್ವಲ್ಪ ಜಜ್ಬಿಟ್ಟೆ ಹಾಕೋಬೇಕಾಗ್ತೈತೆ ಅನಿಸ್ತೈತೆ. 3 ಆಮ್ಲನೂ ಈ ಥರ ಕಟ್ ಮಾಡಿ ಹಾಕ್ಕೊಂಡೆ. ಆಗಾಗ ಜ್ಯೂಸು ಮಾಡ್ಕೊಂಡು ಕುಡಿಬೇಕು ಅಂತ ಪ್ಲ್ಯಾನ್ ಮಾಡ್ತೀನಿ ಫ್ರೆಂಡ್ಸ್ ಆಮ್ಲನ. ಅದೇನೋ ಗೊತ್ತಿಲ್ಲ, ಅದು ಸ್ವಲ್ಪ ಕಹಿ ಇರೋದ್ರಿಂದ ಕಷ್ಟ ಅನಿಸ್ತೈತೆ ನಾನು ಕುಡಿಯೋಕ್ಕೆ. ಓಕೆ ಫ್ರೆಂಡ್ಸ್, ಈಗ ಇದಕ್ಕೆ 1-2-3 ಸ್ಪೂನಷ್ಟು ಮೊಸರು ಹಾಕಿ ಚೆನ್ನಾಗಿ ರುಬ್ಕೊಂಡೆ. ಮೊಸರು ಸಹ ಹಾಕ್ಕೋಬೇಕು ಫ್ರೆಂಡ್ಸ್, ತಲೆಗೆ ತುಂಬ ಒಳ್ಳೆಯದು. ಇಷ್ಟು ಥರ ನೀಟಾಗಿ ಕ್ಲೀನಾಗಿ ಪೇಸ್ಟ್ ಮಾಡ್ಕೋಬೇಕು. ಇದು ನಮ್ಮ ಸಿಂಪಲ್ ನ್ಯಾಚುರಲ್ ಹೇರ್ ಪ್ಯಾಕ್ ಫ್ರೆಂಡ್ಸ್. ಇದನ್ನು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಹಚ್ಕೊಳ್ಳೋದು. ಎಷ್ಟು ಕಲರ್ ಐತಲ್ಲ, ಈ ಕಲರ್ ಸೀರೆ ಒಂದೂ ಇಲ್ಲ ನನ್ನ ಹತ್ರ. ಇದನ್ನು ಕ್ರಾಪ್ ತೆಗ್ದು ಹಚ್ಕೊಳ್ಳೋದು ಫ್ರೆಂಡ್ಸ್. ಆದಷ್ಟು ಬಿಸಿಲಿದ್ದಾಗ ಹಚ್ಕೊಂಡ್ರೆ ಒಳ್ಳೇದು. ಈಗ 3 ಗಂಟೆ ಹಚ್ಕೋತಾ ಇದ್ದೀನಿ. ನಾನು ಮನೆ ಕ್ಲೀನಿಂಗು ಅದು ಇದು ಕ್ಲೀನಿಂಗ್ ಮಾಡೋಷ್ಟರಲ್ಲಿ ಡ್ರೈ ಆಗಿರ್ತೈತೆ, ರಿಸಲ್ಟ್ ಸಿಗ್ತಿದೆ ಫ್ರೆಂಡ್ಸ್. ಮೊನ್ನೆ ಪೂಜೆ ಮಾಡ್ಬೇಕಾದ್ರೆ ಪೂಜೆ ಡೋರ್ ಇಕ್ಕಟ್ಟಲ್ಲ ಫ್ರೆಂಡ್ಸ್, ಅಡುಗೆ ಮನೇಲಿ ಇಟ್ಕೊಂಡಿದ್ದೀವಲ್ಲ, ಆ ಡೋರ್ ತಾಕ್ತು, ಇಲ್ಲಿ ರಕ್ತನೇ ಬಂತು. ಇಲ್ಲಿ ನೋವುತ್ತೆ ಟಚ್ ಆದಾಗೆಲ್ಲ. ಬಾಚನ್ಗೆಲ್ಲಿ ಮರ್ತ್ಬಿಟ್ಟು ಬೆಳಗ್ಗೆ ಅರ್ಜೆಂಟಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡ್ಬೇಕು ಹಿಂಗೆ ಅಂದ್ಬಿಡ್ತೀನಿ, ಬಾಯಿ ಬಡ್ಕೊಬಿಡ್ತೀನಿ ಒಂದು ಅರ್ಧ ಗಂಟೆ ಕುತ್ಕೊಂಡು. ಅಷ್ಟು ನೋವಾಗ್ತಿದೆ ತಲೆ. ಒಂದೊಂದ್ಸಲ ನಮ್ಮ ತಲೆಯಲ್ಲಿ ಈ ಲೇಟ್ ಆಗಿರೋದಕ್ಕೆ ನನ್ನ ಐಡಿಯಾಗಳೆಲ್ಲ ಇಲ್ಲಿ ಸೋರೋಗ್ತಿತ್ತೇನೋ ಅಂತ ಒಂದೇ ಭಯ ಫ್ರೆಂಡ್ಸ್. ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಂಡ. ಎಷ್ಟು ಕೆಟ್ಟ ಕಾಮಿಡಿ ಲೈಫಲ್ಲಿ ಫ್ರೆಂಡ್ಸ್. ಇದು ಯಾಕೆ ಅಂದರೆ ಕೂದಲು ಸ್ಟ್ರಾಂಗ್ ಆಗ್ತಿದೆ ಫ್ರೆಂಡ್ಸ್ ಈ ಹೇರ್ ಪ್ಯಾಕಿಂದ. ಮತ್ತು ಡ್ಯಾಂಡ್ರಫ್ ಪ್ರಾಬ್ಲಮ್ ಕಮ್ಮಿ ಆಗ್ತೈತೆ. ನನಗೆ ಡ್ಯಾಂಡ್ರಫ್ ಏನಿಲ್ಲ. ತುಂಬ ಜನ ಹೆಣ್ಮಕ್ಳು ಡ್ಯಾಂಡ್ರಫ್ ಅಂತಿರಲ್ಲ ಫ್ರೆಂಡ್ಸ್, ಅದಕ್ಕೆ ಕಾರಣ ನೀವೇ ಫ್ರೆಂಡ್ಸ್, ನೀವೇ. ಅದೇನು ಅಂದರೆ ತಲೆ ಸ್ನಾನ ಮಾಡಿದಾದ್ಮೇಲೆ ಚೆನ್ನಾಗಿ ಒಣಗಿಸ್ಬೇಕು ಫ್ರೆಂಡ್ಸ್. ಅದು ಯಾವುದಲ್ಲಿ ಹಂಗೆ ಬಿಟ್ಟಿರ್ತೀವಲ್ಲ, ಅದು ಡ್ಯಾಂಡ್ರಫ್ ಆಗೋಕ್ಕೆ ಚಾನ್ಸಸ್ ಇರ್ತೈತೆ. ಮತ್ತು ಧೂಳಲ್ಲಿ ಜಾಸ್ತಿ ಓಡಾಡಿದ್ರೆ ಅದು ಡ್ಯಾಂಡ್ರಫ್ ಆಗ್ತೈತೆ. ಕೇರ್ ಮಾಡಬೇಕು ಫ್ರೆಂಡ್ಸ್, ಕೇರ್ ಮಾಡಬೇಕು. ನಾನು ಅಷ್ಟೆಲ್ಲ ಕೇರ್ ಮಾಡಿನೇ ಇಷ್ಟು ಮಾತ್ರ. ಇದು ಕೇರ್ ಮಾಡಿಲ್ಲ ಅಂದರೆ ಹುಡುಕ್ಬೇಕಾಗ್ತೈತೆ. ನನ್ನ ತಲೆ ಕೂದಲೆಲ್ಲೈತೆ ಹೂವು ಮುಡ್ಸೋಕ್ಕೆ ಅಂತ, ಅದಕ್ಕೆ ಇಷ್ಟೆಲ್ಲ ಕೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಆದರೂ ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ ಫ್ರೆಂಡ್ಸ್. ಪೊದೆ ಕೂದಲು, ನನ್ನ ತಲೆ ಕೂದಲು ನಾನು ಹೆಸರಿಟ್ಟಿರೋದು ಪೊದೆ ಕೂದಲು. ಬಾಚನ್ಗೆ ಸಿಕ್ಕಾಕೊಂಡ್ರು ಬರಲ್ಲ, ಅದಕ್ಕೆ ಪೊದೆ ಅಂತ ಇಟ್ಟಿರೋದು. ಅಪ್ಪ ನಚ್ಚಗಾಗ್ತೈತೆ, ತಣ್ಣಗಾಗ್ತೈತಿ ಲೇಟ್ ಆಗಿರೋದಕ್ಕೆ. ಯಾವಾಗ ವಾಸಿ ಆಗ್ತಿತ್ತೋ. ಏಟ್ ಇಟ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ರೆ ನನ್ನ ಗಂಡ ಹೊಡೆದಿದ್ದು ಅಂತ ಹೆಂಗಿರೋದು ಫ್ರೆಂಡ್ಸ್. ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಯಾರು ನಂಬಲ್ಲ, ಪೊಲೀಸರೇ ನಂಬಲ್ಲ, ಶಿವಮುಖ ನೋಡಿದ್ರೇನೆ ನಂಬಲ್ಲ. ನೀನೇ ಹೊಡೆದ್ಬಿಟ್ಟು ಬಂದಿರ್ತೇ ಬೇಕಾದ್ರೆ ಅಂತ ನನ್ನೇ ಬೈತಾರೆ. ಇಂಥದ್ದೆಲ್ಲ ಆಸೆಗಳೈತೆ ಫ್ರೆಂಡ್ಸ್ ನನಗೆ. ಇಲ್ಲೇ ಮೇನ್ ನಮ್ಮ ತಲೆ ಕೂದಲು ಬೆಳೆಯೋದಲ್ಲ, ಅದಕ್ಕೆ ಚೆನ್ನಾಗಿ ಇಲ್ಲೆಲ್ಲ ಹಚ್ಕೋಬೇಕು, ಇಲ್ಲಾಂದ್ರೆ ಬಾಣಲೆ ಆಗ್ಬಿಡ್ತೀವಿ. ಬತ್ತ ಕೂದಲು ಹಿಂದಕ್ಕೆ ಹೋಗ್ತದೆ ಫ್ರೆಂಡ್ಸ್. ನನಗೆ ಮೊದಲು ಇಲ್ಲಿತ್ತು ಅನಿಸ್ತೈತೆ, ಹಿಂಗೆ ಹೋಗ್ತೈತೆ, ಅದೇನಂತ ಗೊತ್ತಾಗ್ತಿಲ್ಲ.
ಈ ಏರ್ ಪ್ಯಾಕು ಸ್ವಲ್ಪ ಡ್ರೈ ಆಗಬೇಕು. ಅಷ್ಟರಲ್ಲಿ ಮನೆ ಒರೆಸ್ಬಿಟ್ಟು ನಾನು ರಂಗೋಲಿ ಹಾಕ್ಬಿಡ್ತೀನಿ. ನಾನು ಹೊಸ್ರ ಹತ್ರ ರಂಗೋಲಿ ಹಾಕ್ಕೊಳ್ಳೋ ಕೂತ್ಕೊಂಡೆ. ಶಿವ ಅಷ್ಟಲ್ಲಿ ಬಂತು ಕೆಲಸದಿಂದ. ಮನೆ ಹತ್ರ ಒಂದು ಸ್ವಲ್ಪ ಗಲೀಜಿತ್ತು ಫ್ರೆಂಡ್ಸ್. ಇಲ್ಲಿ ನಾನೇ ಕಿತ್ತಾಕೋಗ್ಬಿಡ್ತಿದ್ದೆ. ಇದು ಕೊಳಕ್ ಮಂಡ್ಲ ಅಂತಾರಲ್ಲ ಫ್ರೆಂಡ್ಸ್, ಅವು ಜಾಸ್ತಿ ಈ ತೋಟದಲ್ಲಿ. ಅದಕ್ಕೆ ಶಿವ ಕೈ ಮುಟ್ಟಿದಾಗ ಕೈ ಮುರಿದ್ಬಿಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿತ್ತು. ನಾನೇ ಬಂದು ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ಅದನ್ನು ಹಂಗೆ ಬಿಟ್ಟಿದ್ದೆ. ಇವಾಗೆಲ್ಲ ಕ್ಲೀನ್ ಮಾಡ್ತಿದ್ದೆ. ನೋಡೋಕೆ ಚೆನ್ನಾಗಿ ಕಾಣಿಸ್ತಿತ್ತು ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಫ್ರೆಂಡ್ಸ್. ತೆಂಗಿನಕಾಯಿ ಕೆಳಗಡೆ ಅಲ್ಲೆಲ್ಲ ಹಾವುಗಳಿರ್ತವೆ. ಅದಕ್ಕೆ ನಾನು ಅಲ್ಲೆಲ್ಲ ಕೈ ಹಾಕೋಗೋಗಲ್ಲ, ಎಷ್ಟೇ ಗಲೀಜಾದರೂ. ಒಂದು ಮದ್ದೋಡಿಸ್ಬಿಡ್ತೀನಿ. ಇದು ಒಣಗೋಗ್ತಿತ್ತಲ್ಲ ಫ್ರೆಂಡ್ಸ್, ಇವೆಲ್ಲ ಕಳೆ ಮದ್ದು ಅದು ಓಡಿಸ್ತೀನಿ. ಇಲ್ಲಾಂದರೆ ಈ ಥರ ಮಾಡ್ತೀನಿ. ಅದು ತರ್ಗುಣಿ ಕಾಳು ಅವರೆಕಾಳು ಫ್ರೆಂಡ್ಸ್ ಗಿಡ, ಅದನ್ನು ಕಣ್ಣಲ್ಲಿ ನೋಡೋಕ್ಕಾಗ್ದಿರ ಕಿತ್ತಾಕ್ಬಿಡ್ತು. ಇದನ್ನು ನೋಡಿಕೊಂಡೆ ಹೊಸ್ಲಿಗೆ ರಂಗೋಲಿ ಹಾಕ್ಕೊಂಡೆ. ಮನೆ ಒಳಗೆ ಜಾಗ ಅಲ್ಲೇ ಮಲಗ್ಲಾ, ಚೋಟ್ ಪಕ್ಕ ಮಲ್ಕೋ. ನೋಡವನು ಎಷ್ಟು ಚೆನ್ನಾಗಿ ಮಲಗವನೆ. ಅಲ್ಲ ಗಾಳಿ ಬೀಸೋ ಟೈಮಲ್ಲಿ ಮರದ ಕೆಳಗೆ ಕುತ್ಕೊಂಡು ನೀನು ಅಂದರೆ ಗಂಡ ಹೆಂಡ್ತಿ ಅಲ್ಲ, ನಿನ್ನ ಮೇಲೆ ಬಿದ್ದರೆ ನನ್ನ ಮೇಲೆ ಬೀಳಲಿ ಅಂತ ಕೂತಿದ್ದೀನಿ. ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಅರ್ಥ ಆಗ್ತಿಲ್ಲ. ರಂಗೋಲಿ ಹಾಕ್ಬೇಕು ಫ್ರೆಂಡ್ಸ್. ಮಳೆನೂ ಬರ್ತೈತೆ, ಬಿಸಿಲು ಐತೆ, ಕನ್ಫ್ಯೂಸ್ ಮಾಡ್ತೈತೆ ವಾತಾವರಣ. ನಾನು ಅದಕ್ಕೆ ಕೂತಿದ್ದೀನಿ. ಓಕೆ, ಚಿಕ್ಕದೊಂದು ರಂಗೋಲಿ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಇವತ್ತು ಸಮಚುಕ್ಕಿ ರಂಗೋಲಿ ಹಾಕೋಣ ಅಂದ್ಬಿಟ್ಟು ನಾನು ಬುಕ್ಕೆಲ್ಲ ಜಾಲಾಡಿದೆ ಫ್ರೆಂಡ್ಸ್. ಅದರಲ್ಲಿ ಈ ರಂಗೋಲಿ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿಕೊಂಡೆ. 8 ಸ್ವಲ್ಪ ಚಿಕ್ಕ ರಂಗೋಲಿನೇ, ಆದರೆ ನೋಡೋಕೆ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡೆ. ಅದೇ ದೊಡ್ಡ ತಪ್ಪು ಮಾಡಿದ್ದು. ತಲೆನೋವು ಅನಿಸ್ಬಿಡ್ತು ನನಗೆ. ಸಮಚುಕ್ಕಿ ರಂಗೋಲಿ ತುಂಬ ಈಸಿ ಅಂತ ಹೇಳ್ತಾರೆ. ಇದೊಂದು ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು ಹಾಕ್ಬೇಕಾದ್ರೇನೆ. ಪ್ಲಸ್ ಹಾಕೋಬೇಕು ಫ್ರೆಂಡ್ಸ್. 2 ದಳ ಈ ಥರ ಹಾಕೋಬೇಕು. 4 ಮೂಲೆಯಲ್ಲೂ ಈ ಥರನೇ ಹಾಕ್ಕೊಂಡು ಮಧ್ಯದಲ್ಲಿ ಪ್ಲಸ್ ಮಾಡಿಕೊಂಡು ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋದು ಎಲೆ ಥರ. ನೆನ್ನೆ ಹಾಕಿರೋ ರಂಗೋಲಿಗೂ ಇವತ್ತು ಹಾಕಿರೋ ರಂಗೋಲಿಗೂ ನಾಳೆ ಹಾಕೋ ರಂಗೋಲಿಗೂ ಅಷ್ಟೇ ಸೇಮ್ ಒಂದೇ ಜಾತಿಗೆ ಸೇರಿದ ರಂಗೋಲಿಗಳು, ಬೇರೆ ಬೇರೆ ಡಿಸೈನು ಫ್ರೆಂಡ್ಸ್. ಯಾಕೋ ಇವೇ ಇಷ್ಟ ಆಗ್ತವೆ ಇತ್ತೀಚೆಗೆ ಅಂದ್ಬಿಟ್ಟು ಇವುಗಳನ್ನ ಸೆಲೆಕ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡೋಕೆ ಚೆನ್ನಾಗಿ ಕಾಣಿಸ್ತೈತೆ ಅಂತ ಅಂದ್ಬಿಟ್ಟು. ಯಾರಿಗೆಲ್ಲ ಸಮಚುಕ್ಕಿ ರಂಗೋಲಿ ಗೊತ್ತು ಫ್ರೆಂಡ್ಸ್? ಹಾಕ್ತೀರಾ? ರಂಗೋಲಿ ಹಾಕೋರ್ಗೆ ಎಲ್ಲರಿಗೂ ಗೊತ್ತು. ಈಸಿ ಅನ್ನಿಸ್ತಿತ್ತಲ್ಲ ಮಾಮೂಲಿ ರಂಗೋಲಿಗಳು ಹೋಲಿಸ್ಕೊಂಡ್ರೆ ಇವು. ಅದಕ್ಕೆ ಇಷ್ಟ ಆಯ್ತು ನನಗೆ. ಈ ಥರ ಎಲ್ಲ ಕಡೆನೂ ಲೈನ್ ಹಾಕ್ಕೊಂಡು ಮಧ್ಯದಲ್ಲೂ ಸೇಮ್ ಇದೇ ಡಿಸೈನೇ ಬರ್ತೈತೆ. ಅದನ್ನು ಕವರ್ ಮಾಡ್ಕೊಳ್ಳೋದು. ಕಲರ್ ಬೇಕಾದ್ರೆ ಹಾಕೋಬೋದು, ಇಟ್ಕೆ ಪುಡಿ ಬೇಕಾದ್ರೆ ಹಾಕೋಬೋದು. ಆದರೆ ನಾನು ಅಷ್ಟೆಲ್ಲ ರಿಸ್ಕ್ ತಗೊಳಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ನೀರು ಹಾಕ್ಬಿಟ್ಟು ನಾನೇ ಅಳಿಸ್ಬೇಕು, ಹೊಟ್ಟೆ ಉರಿತೈತೆ ಅಂತ ಅಂದ್ಬಿಟ್ಟು. ಇನ್ನು ಹಬ್ಬ ಬಂತಲ್ಲ ಫ್ರೆಂಡ್ಸ್, ಹಬ್ಬಕ್ಕೆ ಕಲರ್ ಹಾಕ್ಬಿಟ್ಟು ಫೈನಲಾಗಿ ದೊಡ್ಡ ರಂಗೋಲಿ ಹಾಕ್ಕೊಬಿಟ್ರೆ ಈ ದಸರಾ ಮುಗ್ದಂಗೆ. ತುಳಸಿ ಗಿಡದ ಹತ್ರನೂ ಈ ಥರ ಪುಟ್ಟದಾಗಿ ರಂಗೋಲಿ ಹಾಕ್ಕೊಂಡೆ. ಓಕೆ ಫ್ರೆಂಡ್ಸ್, ಈಗ 3/4 ಅವರೇ ಬಿಟ್ಟಿದ್ದೀನಿ ನಾನು. ಒಂದು 30-35-40 ನಿಮಿಷ ಡ್ರೈ ಆಗ್ತಾ ಐತೆ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಸಂಜೆ ಆದಮೇಲೆ ಅದು ಡ್ರೈ ಆಗಲ್ಲ. ಸಾಕು ಇಷ್ಟೊತ್ತು ಬಿಟ್ಟರೆ. ಇದನ್ನು ಶಾಂಪು ಹಾಕ್ಬಾರ್ದು ಫ್ರೆಂಡ್ಸ್. ಅದರಲ್ಲಿರೋ ಫ್ಲೇವರು, ಪ್ರೋಟೀನು ಏನೇನೋ ಇರ್ತೈತಲ್ಲ ಫ್ರೆಂಡ್ಸ್, ಅದೆಲ್ಲ ಹೋಗ್ಬಿಡ್ತೈತೆ. ಅದಕ್ಕೆ ಹಂಗೆ ವಾಶ್ ಮಾಡ್ಕೊಂಡು ಬರಬೇಕು. ಆಮೇಲೆ ನಾವು ದೇವ್ರಿಗೆ ದೀಪ ಹಚ್ಚಬೇಕು. ಆರು ಗಂಟೆ ಒಳಗಡೆ ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ಸೀರೆ 4 ದಿನ ಹಾಕ್ಕೊಂಡೆ. ಆಮೇಲೆ ಸಿಗ್ತಾನೆ ಇಲ್ಲ ಫ್ರೆಂಡ್ಸ್ ಸೀರೆಗಳನ್ನ, ಕಲರ್ಗಳು ನಮಗೆ. ಅದಕ್ಕೆ ಬರೋ ವರ್ಷ ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು ಡ್ರೆಸ್ಗೆ ಫಿಕ್ಸ್ ಆಗಿಬಿಟ್ಟೆ. ಓಕೆ ಫ್ರೆಂಡ್ಸ್, ಒಂದು 20-30 ನಿಮಿಷ ಚೆನ್ನಾಗಿ ರೆಸ್ಟ್ ಮಾಡಿಬಿಟ್ಟು ಸ್ನ್ಯಾಕ್ಸ್ ಕಡೆ ಬರ್ತೀನಿ. ಬಂದ ನಮ್ಮ ಮನೆ ಯಜಮಾನ. ಇವನು ಬೆಳಗಿನ ಸಂಜೆವರೆಗೂ ಕೆಲಸ ಮಾಡ್ಕೊಂಡು ಬಂದು ಬಾಗಿಲು ತೆಗಿ ಅಂತಾರಲ್ಲ ಆ ಥರ ಕೆಲಸ ಮಾಡ್ಕೊಂಡು ಬರೋರು ಇಷ್ಟು ಸುಸ್ತಾಗಿ ಬರಲ್ಲ. ಸುತ್ತಾಡೋಕ್ಕೆ ಇಷ್ಟು ಸುಸ್ತು. ಇವನೊಬ್ಬ ಜೊತೆಗೆ. ಅವನ್ನ ಕೆಣಕ್ ಬೇಡ, ಸುಮ್ಮನೆ ಇರೋ. ಸುಸ್ತಾಗ ಅವನೀಗ್ಲೇ ತಮ್ಮ ಕಚ್ಬಿಡ ಒಂದ್ಸಲ ಜೋರಾಗಿ. ಒಳಗೆ ಇದ್ರೆ ಆಚೆ ಹೋಗ್ಬೇಕು, ಆಚೆ ಇದ್ರೆ ಒಳಗೆ ಬರಬೇಕು. ಸೊಳ್ಳೆಗಳ ಕಾಟ ಬೇರೆ. ಹೋಗು, ನೀನೆ ತಕ್ಕೊಂಡೋಗು. ಹತ್ರನೂ ನಾವು ತೆಗಿಯಲ್ಲ. ಸೋಫಾ ಕಚ್ಚಿದ್ರೆ ಶಿವ ಕೈಲಿ ತಿಂತೀಯ? ಭಯ ಇರ್ಬೇಕಂಗೆ. ಮ್ಯಾಟು ಕಚ್ಚಂಗಿಲ್ಲ, ಇರೋದು ಅದೊಂದೇ ಮ್ಯಾಟು. ಇವ್ ನಾಚೆ ಕಳಿಸಿಲ್ಲ ಅಂದ್ರೆ ಇನ್ನು ಏನೇನು ಅವಂತರ ಮಾಡ್ತಾನೋ. ಬರೋ ಬೈಲಿ, ಹೋಗ್ ಬಾ. ಟಾಟಾ, ಬಾಯ್ ಬಾಯ್. ಹೋಗು, ಬಾಗಿಲು ತೆಗ್ದಿದ್ದೀನಿ.
ಏನ್ ನಿಮ್ಮನೆ ದೊಡ್ಡ ಮೈಸೂರು ಪ್ಯಾಲೇಸ್ ಲೈಟಿಂಗ್ ಹಾಕಿದ್ದಾರೆ ನೋಡ್ಕೊಂಡು ಕುತ್ಕೊಳ್ಳೋಣ ಅನ್ನೋದಕ್ಕೆ ಯಾರಿಗೆ ಬೇಕು ನಿಮ್ಮನೆ ನಾನು ಹೋಗ್ತೀನಿ ಇಲ್ಲಿ ಬೇರೆ ದೀಪ ಬೇರೆ ಹಚ್ಬಿಟ್ಟಿದ್ದೀರಾ ಸುಟ್ಕೊಂಡ ಎರಡನೇ ಯಜಮಾನ ಬಂದ್ರು ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ 6 ಗಂಟೆ ಆದ್ರೂ ಬಂದಿಲ್ವಲ್ಲ ಇವತ್ತು ಮನೆಗೆ ನಾಳೆ ಫುಲ್ ನರ್ಸರಿ ನಾಳೆ ಆಯ್ತು ಪೂಜೆ ಫ್ರೆಂಡ್ಸ್ ಶಿವ ಅದಕ್ಕೆ ಫುಲ್ ಜೋಶು ಟವಲ್ ನಾನು ತಲೆ ಕಟ್ಕೊಂಡಿದ್ದೀನಿ ಎತ್ಕೊಳಕ್ಕೂ ಕಷ್ಟ ಫ್ರೆಂಡ್ಸ್ ಎಲ್ಲ ಹತ್ರಕ್ಕೆ ಕೊಡ್ಬೇಕು ಅಸಿಸ್ಟೆಂಟ್ ಆಫ್ ಇಂಡಿಯಾ ಅನಿಸ್ತೈತೆ ಮೈ ಫೀಲು ಇದೇ ಬೇಜಾರಲ್ಲಿ ಸ್ನ್ಯಾಕ್ಸ್ ಮಾಡೋಣ ಅಂತ ಬಂದೆ ಫ್ರೆಂಡ್ಸ್ ಅದೇ ಫ್ರೆಂಡ್ಸ್ ಮಂಗಳೂರು ಬನ್ಸು ಸ್ವಲ್ಪ ತೆಳ್ಳಗಾಗೋಯ್ತು ಫ್ರೆಂಡ್ಸ್ ಬೆಳಗ್ಗೆ ಸ್ವಲ್ಪ ಗಟ್ಟಿಗೆ ಕಲಿಸ್ದೆ ಅಂದರೆ ತೀರ ಗಟ್ಟಿ ಚಪಾತಿ ಅದಕ್ಕೆ ಕಲಿಸ್ಕೋಬೇಕು ಅದು ಮಾಮೂಲಿ ಅದಕ್ಕೆ ಬರ್ತೈತೆ ಅಂತ ಅನ್ನಿಸ್ತಿದೆ ಇದು ಸುಮ್ಮನೆ ಪ್ರೆಸ್ ಮಾಡಿಕೊಂಡೆ ಅದನ್ನು ಬಿಸಿ ಎಣ್ಣೆಯಲ್ಲಿ ಬಿಟ್ಕೊಂಡೆ ಫ್ರೆಂಡ್ಸ್ ಉಬ್ಬಿ ಬರಬೇಕು ಫ್ರೆಂಡ್ಸ್ ಮಂಗಳೂರು ಬನ್ಸು ನಾನು ನೋಡಿರೋ ಪ್ರಕಾರ ತಿಂದು ಇಲ್ಲ ಫಸ್ಟ್ ಆಫ್ ಆಲ್ ಹೆಂಗಿರ್ತೈತೆ ಅಂತ ಮಂಗಳೂರು ಬನ್ಸು ಮಾಡೋಕ್ಕೋದ್ರೆ ಅದು ತೂತು ಒಡೆ ಆಗ್ತೈತೆ ನೋಡಿರಿ ಮಧ್ಯದಲ್ಲಿ ಹೆಂಗೋಗ್ತೈತೆ ಹೋಗ್ಲಿ ಮೊದಲನೇದು ದೃಷ್ಟಿಗಿಷ್ಟಿ ಆಗಿರ್ತೈತೆ ಅದಕ್ಕೆ ಫ್ಲಾಪ್ ಆಗೈತೆ ಅಂದ್ಬಿಟ್ಟು ಅದನ್ನು ಸೈಡ್ಗೆ ತಾಕ್ಬಿಟ್ಟು ಎರಡನೇದು ಲೈಟಾಗಿ ಒತ್ಕೊಂಡು ಚಪಾತಿಗಿಂತ ಇನ್ನೊಂದು ಸ್ವಲ್ಪ ಮಂದ ಮಾಡ್ಕೊಂಡು ಅದನ್ನು ಹಾಕ್ತೆ ಅದು ಉಬ್ಬಿ ಬರ್ತಾಯಿಲ್ಲ ಸರಿ ಮೂರನೇದಾದ್ರೂ ಮುಕ್ತಾಯ ಮಾಡೋಣ ಅಂದ್ಬಿಟ್ಟು ಹಾಕಿದ್ರೆ ಮೂರನೇದು ಒಂದು ಸ್ವಲ್ಪ ಉಬ್ಬಿ ಬಂತು ಅದು ಉಬ್ಬಿ ಬಂದಿದ್ದು ನೋಡಿ ಖುಷಿಗೆ ಫುಲ್ ಖುಷಿಯಾಗೋಯ್ತು ಫ್ರೆಂಡ್ಸ್ ಈ ಕಲರ್ ಬಂದಿತ್ತು ವೀಡಿಯೋಗಳಲ್ಲಿ ನಾನು ಆ ಕಲರ್ ಬೇಯಿಸ್ಕೊಂಡು ಎತ್ತೆ ಫ್ರೆಂಡ್ಸ್ ನನ್ನ ಅದೃಷ್ಟ ದುರದೃಷ್ಟ ಹೆಂಗಂದರೆ ಇದೊಂದೇ ಫ್ರೆಂಡ್ಸ್ ಉಬ್ಬಿ ಬಂದಿದ್ದು ಇಡೀ ರೆಸಿಪಿಲಿ ಫ್ರೆಂಡ್ಸ್ ನಾನು ಮಾಡ್ತಾ ಇರೋ ಇದೇನು ಮಂಗಳೂರು ಬನ್ಸು ಹೆಂಗೋ ಮಂಗಳೂರು ಫ್ರೆಂಡ್ಸು KBL ಕೆಲಸ ಮಾಡ್ತಾರೋರು ಗೊತ್ತಾಗ್ಬಿಟ್ಟೈತೆ ಕರೆಂಟೇ ತೆಗೆದ್ಬಿಟ್ರು ಖತಮ್ ಇಂಥ ದುರಂತ ನೋಡೋದೇ ಬೇಡ ಅಂದ್ಬಿಟ್ಟು ಎಂತ ಮಾಡೋದು ಮಾರಾಯರೇ ಇದಕ್ಕೆ ಮೊದಲನೇ ಸರಿ ಮಾಡಿದ್ದೀನಿ ಚಂದ ಬರ್ಬೋದಿತ್ತಲ್ಲ ಮಾರಾಯರೇ ಏನಾಯ್ತು ಮಾರಾಯರೇ ಈ ರೆಸಿಪಿಗೆ ದೃಷ್ಟಿಯಾಗಿರಬೇಕು ನನ್ನ ಪ್ರಕಾರ ಇದು ನಮ್ಮ ಮಂಗಳೂರು ಬನ್ಸು ಫ್ರೆಂಡ್ಸ್ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಗೊತ್ತು ಮಂಗಳೂರು ಫ್ರೆಂಡ್ಸು ಈಗ ನಮ್ಮ ಅಡ್ರೆಸ್ ಸಿಕ್ಕಿದ್ರೆ ಸಾಕು ಮಚ್ಚಲ್ಲಿ ಹಂಗೆ ಎತ್ಕೊಂಡು ಓಡ್ ಬಂದ್ಬಿಡ್ತಾರೆ ಹಂಗೆ ನಾನು ಮಾತ್ರ ಅಡ್ರೆಸ್ ಹೇಳಲ್ಲ ಇದು ಓಪನ್ ಇಟ್ಟು ಗ್ರ್ಯಾಂಡ್ ಓಪನಿಂಗ್ ಏನು ಇಲ್ಲ ಅಂದ್ರೆ ಅದ್ರೊಳಗೆ ಏನು ಇರಲ್ಲ ಫ್ರೆಂಡ್ಸ್ ಸಿ ಹಿಂಗೆ ತಾನೇ ಬರಬೇಕು ಒಳಗಡೆ ಆದರೆ ಒಂದು ಕಡೆ ಅಂಟ್ಕೊಂಡೈತೆ ಆದರೆ ನಾನು ಆ ಒಂದು ಟೇಸ್ಟ್ ನೋಡಿದೆ ಫ್ರೆಂಡ್ಸ್ ಏನೋ ಒಂಥರ ಬೇಕ್ರಿ ತಿಂಡಿ ಥರ ಟೇಸ್ಟ್ ಒಂಥರ ಚೆನ್ನಾಗೈತೆ ನಾಟ್ ಬ್ಯಾಡು ಆದರೆ ಇವು ಯಾಕೆ ಉಬ್ಬಿ ಬಂದಿಲ್ಲ ಕಜ್ಜಾಯ ಆಗೋಗವಲ್ಲ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ತೂತು ಒಡೆ ಆಗಕ್ಕೆ ಹೋಯ್ತು ಫ್ರೆಂಡ್ಸ್ ಕಜ್ಜಾಯ ಆಗ್ಬಿಡ್ತು ಇದೊಂದೇ ಫ್ರೆಂಡ್ಸ್ ಉಬ್ಬಿ ಬಂದಿತ್ತು ಸೋಡಾ ಹಾಕಿದ್ದೀನಿ ಆದರೆ ಟೇಸ್ಟ್ ಮಾತ್ರ ಸೂಪರ್ ಆಗೈತಪ್ಪಿ ತಾನೆ ಇದ್ರ ಜೊತೆಗೆ ಚಟ್ನಿ ಮಾಡಬೇಕೋ ಏನೋ ಗೊತ್ತಿಲ್ಲ ಚಟ್ನಿ ಮಾಡುವ ಹೆಂಗಿತ್ತು ಅಂದರೆ ಕರೆಂಟ್ ಇಲ್ವಲ್ಲ ಚಟ್ನಿ ರುಬ್ಬಕ್ಕೆ ಪರವಾಗಿಲ್ಲ ಇದು ಫಸ್ಟ್ ಟೈಮ್ ಟ್ರಯಲು ನೆಕ್ಸ್ಟ್ ಟೈಮ್ ಫುಲ್ಲು ಚಟ್ನಿ ಗಿಟ್ನಿ ಎಲ್ಲ ಮಾಡ್ತೀನಿ ನಮಗೆ ಹೆಂಗೆ ಬಜ್ಜಿ ಬೋಂಡನೋ ಮಂಗಳೂರು ಫ್ರೆಂಡ್ಸ್ಗೆ ಇದು ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಮಂಗಳೂರು ಬೋಂಡಕ್ಕೆ ಇರುವೆ ಸಹ ಬಂದೈತೆ ಆದರೆ ಯಾಕಾರ ನೋಡ್ಬಿಟ್ಟು ಓಡೋಗ್ತೈತೆ ಅಷ್ಟೇ ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಹೋಗು ನಾನು ಮರ್ಯಾದೆ ಉಳಿಸು ತಿನ್ನು 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 ಏನೋ ನಿನ್ ಕಾಲಿಗೆ ಬಿದ್ದು ಬೇಡ್ಕೊಳ್ತಾ ಇದೀಯ ಅಂತ ಸ್ವಲ್ಪ ಟೇಸ್ಟ್ ನೋಡ್ತೀನಿ ಯಪ್ಪ ಇಷ್ಟು ಭಯಂಕರವಾದ ಊಟ ನಾನು ಯಾವತ್ತೂ ನೋಡಿಲ್ಲ ನಾನು ತಿನ್ನಲ್ಲ ಛೇ ನನ್ನ ಮರ್ಯಾದೆ ಹೋಯ್ತು ಫ್ರೆಂಡ್ಸ್ ರಾತ್ರಿ ಊಟಕ್ಕೆ ನೆನೆದು ಕಾಳಿತ್ತಲ್ಲ ಮೊಳಕೆ ಕಾಳು ಸಾರು ಬಜ್ಜಿ ಮಾಡಿದ್ದೀನಿ ಹಳಸಿನಕಾಯಿ ಸಿಗಲ್ಲ ಫ್ರೆಂಡ್ಸ್ ಇನ್ನೂ ಒಂದು ತಿಂಗಳು ಸಣ್ಣ ಅಂತೆ ಎಲ್ಲ ಅದಕ್ಕೆ ನಾ ಇದು ವೇಸ್ಟ್ ಆಗ್ತೈತಲ್ಲ ವೇಸ್ಟ್ ಆಗಲ್ಲ ಮೊಳಕೆ ಜಾಸ್ತಿ ಬಂದ್ಬಿಟ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮಾಡಿಬಿಟ್ಟೆ ಈಟು ವೆಲ್ಲು ಬಜ್ಜಿ ಇದ್ರೆ ಮಾತ್ರ ಏನು ಬೇಕಾದ್ರೂ ತಿಂತೀನಿ ಅಂತ ಅಣ್ಣವರು ಆದೇಶ ಮಾಡಿದ್ರು ಫ್ರೆಂಡ್ಸ್ ಅದಕ್ಕೆ ಮಾಡಿದ್ದೀನಿ ಮಸಾಲೆ ರುಬ್ದಿರ ಬೇಳೆ ಸಾರು ಥರನೇ ಮಾಡಿದೆ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಸರಿಪ್ಪ ಇವನಿಗೆ ಮೊಸರನ್ನ ಹಾಕ್ಬೇಕು ಫ್ರೆಂಡ್ಸ್ ಇದು ಟಾಮುದು ಮೊಸರನ್ನ ಫ್ರೆಂಡ್ಸ್ ಅವನಿಗೆ 2ನೇ ಸಲ ಅನಿಸಿತ್ತು ನಾನು ಮೊಸರನ್ನ ಕೊಡ್ತಾ ಇರೋದು ಹಾಲನ್ನು ಜಾಸ್ತಿ ಕೊಡಬಾರ್ದು ಅಂದ್ಬಿಟ್ಟು ನೋಡೋಣ ಇವನ ಎಕ್ಸ್ಪ್ರೆಷನ್ ಓ ಹಾಲಿಗಿಂತ ಮೊಸರನ್ನ ಇಷ್ಟಪಟ್ಟು ತಿಂತಾನೆ ಪರವಾಗಿಲ್ಲ ಇಷ್ಟು ವರ್ಷ ಯಾಕೆ ಅವ್ನು ಮೊಸರನ್ನ ಕೊಡ್ತಿರ್ಲಿಲ್ಲ ಅಂದಿದ್ರೆ ಮಿಸ್ಟರ್ ಶಿವಕುಮಾರ್ ಡಾಕ್ಟರ್ ಶಿವಕುಮಾರ್ ಅವ್ರ ಕಾರಣ ಫ್ರೆಂಡ್ಸ ಹಾಕ್ಬಾರ್ದು ಅದಾಗ್ತಿದೆ ಅಂತ ಎದುರಿಸ್ತಿತ್ತು ಕೊಡ್ಬೋದಂತೆ ಅದಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್ ಅವನು ಹಾಲಿಗಿಂತ ಮೊಸರನ್ನೇ ಚೆನ್ನಾಗಿ ಇಷ್ಟಪಟ್ಟು ತಿಂತವನು ಇನ್ನೊಂದು 2 ದಿನ ಕಲಸಿದ್ದೀನಿ ಕಲಸೆ ಹಾಕಿರೋದು ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ಅನ್ಸಿಕಾ 30ನೇ ತಾರೀಕು ಹ್ಯಾಪಿ ಬರ್ತಡೇ ಶಿವಾನಿ 30ಕ್ಕೆ ಹ್ಯಾಪಿ ಬರ್ತಡೇ ಆನಂದಣ್ಣ ಹ್ಯಾಪಿ ಬರ್ತಡೇ ವಂಶಿ 30ಕ್ಕೆ ಹ್ಯಾಪಿ ಬರ್ತಡೇ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಲ್ಲರಿಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಗುಡ್ ನೈಟ್